ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ ಎಸ್ ಪಿ ಕೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಚ್ 2ರಂದು ನಡೆದಂತಹ ಪ್ರಮುಖ ಅಂತಾರಾಷ್ಟ್ರೀಯ 14 MCQ ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದರ PDF ಅನ್ನು ನೀವು ನಮ್ಮ ಟೆಲಿಗ್ರಾಮಲ್ಲಿ ಇವತ್ತಿನ ಈವ್ನಿಂಗ್ ಪಡ್ಕೋಬೋದು. ಎಸ್ ಪಿ ಕೆ ಕನ್ನಡ ಅಂತ ನಿಮ್ಮ ಟೆಲಿಗ್ರಾಮ್ ಅಪ್ಲಿಕೇಶನಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ಚಾನಲ್ ಸಿಗುತ್ತೆ. ಅಲ್ಲಿ ನೀವು ಜಾಯ್ನ್ ಆಗಿ ಅಲ್ಲಿ ನಾನು ಯಾವುದೇ PDF ಯಾವುದೇ ಪರೀಕ್ಷಾ ತಯಾರಿಯ PDF ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಬಹಳ ಪ್ರಮುಖವಾದಂಥ ಪ್ರಶ್ನೆ ಮತ್ತು ಉತ್ತರಗಳಿರ್ತವೆ ಮತ್ತು ವಿಡಿಯೋದ ಕೊನೆಯಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಆ ಪ್ರಶ್ನೆಗೆ ನೀವು ಈ ಉತ್ತರವನ್ನು ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡ್ಬೋದು. ಸರಿಯಾಗಿ ಉತ್ತರ ಕೊಟ್ಟಂಥವ್ರ ಹೆಸರನ್ನು ನಾಳಿನ ವಿಡಿಯೋದಲ್ಲಿ ನಾನು ತೆಗೆದುಕೊಳ್ತೇನೆ. ಬನ್ನಿ ಹಾಗಿದ್ರೆ ವಿಡಿಯೋವನ್ನು ಶುರು ಮಾಡೋಣ. ಒಳಚರಂಡಿ ಭೂವೈಜ್ಞಾನಿಕ ಸಮೀಕ್ಷೆಗಳು ಮತ್ತು ತನಿಖೆಗಳನ್ನು ಕೈಗೊಳ್ಳಲು ಭಾರತ ಮತ್ತು ಈ ಕೆಳಗಿನ ಯಾವ ದೇಶದ ನಡುವೆ MOU ಅನ್ನು ಕ್ಯಾಬಿನೆಟ್ ಅನುಮೋದಿಸಿದೆ? ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾವು ಕರಿತೇವೆ. MOU ಭಾರತ ಮತ್ತು ಯಾವ ದೇಶದ ನಡುವೆ ಈ ಒಂದು ಇರುವಂಥ ಒಪ್ಪಂದವನ್ನು ಕ್ಯಾಬಿನೆಟ್ ಅನುಮೋದನೆ ಮಾಡಿದೆ? ಸ್ವೀಡನ್, USA, ನಾರ್ವೆ, ತಜ್ಕಿಸ್ತಾನ್. ಸರಿಯಾದ ಉತ್ತರ ಆಪ್ಷನ್ ಸಿ, ನಾರ್ವೆ. ಪ್ರಗತಿಪರ ಭೂವೈಜ್ಞಾನಿಕ ಸಮೀಕ್ಷೆಗಳು ಮತ್ತು ತನಿಖೆಗಳನ್ನು ಕೈಗೊಳ್ಳುವುದಕ್ಕೆ ಭಾರತ ಮತ್ತು ನಾರ್ವೆ ದೇಶಗಳು ನಡುವಿನ ಒಕ್ಕೂಟ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೇಂದ್ರ ಸಂಪುಟ ಅನುಮೋದನೆಯನ್ನು ಅದಕ್ಕೆ ಕೊಟ್ಟಿದೆ, ಒಂದು ಒಪ್ಪಂದಕ್ಕೆ. ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮ ವಾರ್ಷಿಕೋತ್ಸವವನ್ನು ಗುರುತಿಸಲು ಯಾವ ದೇಶ 12 ಬ್ಯಾಂಕ್ ಟಿಪ್ಪಣಿಗಳನ್ನು ಬಿಡುಗಡೆ ಮಾಡುತ್ತದೆ? UAE, ಬಹ್ರೇನ್, ಜೋರ್ಡನ್ ಮತ್ತು ಇಸ್ರೇಲ್. ಸರಿಯಾದಂಥ ಉತ್ತರ ಆಪ್ಷನ್ 1, UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ನಾವು ಕರಿತೀವಿ. UAE ಮೂಲದ ಕಂಪನಿ 12 ಬ್ಯಾಂಕ್ ನೋಟ್ಗಳನ್ನು ಶೂನ್ಯ ಮೌಲ್ಯದ 12 ಬ್ಯಾಂಕ್ ನೋಟುಗಳನ್ನು ಬಿಡುಗಡೆ ಮಾಡ್ತದೆ. ಇದು ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮ ವಾರ್ಷಿಕೋತ್ಸವದ ಸೀಮಿತವಾಗಿ ಬಿಡುಗಡೆ ಆಗ್ತಕ್ಕಂಥ ಆವೃತ್ತಿಯ ಅವರ ಸ್ಮರಣಾರ್ಥವಾಗಿ. ಸೊ UAE ಮೂಲದ ಕಂಪನಿ ಒಂದು 12 ಬ್ಯಾಂಕ್ ನೋಟುಗಳನ್ನು ಬಿಡುಗಡೆ ಮಾಡುತ್ತೆ. ಭಾರತೀಯ ಸೈನ್ ಲ್ಯಾಂಗ್ವೇಜ್, ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ಅಂತ ನಾವೇನು ಕರಿತೀವಿ, ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ನಿಘಂಟಿನ 2ನೇ ಆವೃತ್ತಿಯನ್ನು ನವದೆಹಲಿಯಲ್ಲಿ ಯಾರು ಪ್ರಾರಂಭಿಸಿದರು? ರವಿಶಂಕರ್ ಪ್ರಸಾದ್, ಧರ್ಮೇಂದ್ರ ಪ್ರಧಾನ್, ಸಂತೋಷ್ ಗಂಗಾವಾರ್, ತಾವರ್ ಚಂದ್ರ ಗೆಹ್ಲೋಟ್. ಸರಿಯಾದ ಉತ್ತರ ಆಪ್ಷನ್ 4, ತಾವರ್ ಚಂದ್ರ ಗೆಹ್ಲೋಟ್ ಅವರು. ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ಶಬ್ದಕೋಶದ 2ನೇ ಆವೃತ್ತಿಯನ್ನು ನವದೆಹಲಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ಮಂತ್ರಿಗಳಾದಂತಹ ತಾವರ್ ಚಂದ್ರ ಗೆಹ್ಲೋಟ್ ಅವರು ಉದ್ಘಾಟನೆಯನ್ನು ಮಾಡಿದರು. ಈ ನಿಘಂಟನ್ನು ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಂತ ನಾವೇನು ಕರಿತೀವಿ, ಅವರು ಅಭಿವೃದ್ಧಿಯನ್ನು ಪಡಿಸಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 500ಕ್ಕಿಂತಲೂ ಹೆಚ್ಚು ಸಿಕ್ಸರ್ಗಳನ್ನು ಗಳಿಸಿದ ಅಥವಾ ಹೊಡೆದ ಮೊದಲ ಬ್ಯಾಟ್ಸ್ಮನ್ ಯಾರು? ಡೇವಿಡ್ ವಾರ್ನರ್, ಕೇನ್ ವಿಲಿಯಮ್ಸನ್, ವಿರಾಟ್ ಕೊಹ್ಲಿ, ಕ್ರಿಸ್ ಗೇಲ್. ಸರಿಯಾದ ಉತ್ತರ ಆಪ್ಷನ್ 4, ಕ್ರಿಸ್ ಗೇಲ್. ವೆಸ್ಟ್ ಇಂಡೀಸ್ ತಂಡದ ಆರಂಭಿಕ ಆಟಗಾರ ಕ್ರಿಸ್ ಗೇಲ್ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 500ಕ್ಕಿಂತಲೂ ಹೆಚ್ಚು ಸಿಕ್ಸರ್ಗಳನ್ನು ಹೊಡೆದಂಥ ಮೊದಲ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ನಡೆದಂಥ 4ನೇ ಏಕದಿನ ಪಂದ್ಯದಲ್ಲಿ 162 ರನ್ಗಳನ್ನು ಅವರು ಗಳಿಸಿದ್ರು. ಆ ಒಂದು ಇನ್ನಿಂಗ್ಸ್ನಲ್ಲಿ ಅವರು 14 ಸಿಕ್ಸರ್ಗಳನ್ನು ಸಿಡಿಸಿ ತಂಡವನ್ನು 389 ರನ್ಗಳ ಗಡಿ ದಾಟುವಂತೆ ಮಾಡಿದರು. ಈ ಹಂತದಲ್ಲಿ 500 ಸಿಕ್ಸರ್ಗಳ ಗಡಿಯನ್ನು ಕೂಡ ಅವರು ದಾಟಿದ್ದಾರೆ. ವಿಶ್ವಕಪ್ನ ನಂತರ ಏಕದಿನ ಪಂದ್ಯಗಳಿಗೆ ಕ್ರಿಸ್ ಗೇಲ್ ಅವರು ವಿದಾಯವನ್ನು ಹೇಳ್ತಾ ಇದ್ದಾರೆ. ಈ ಪ್ರಶ್ನೆಯನ್ನು ನಾನು ಇಂದಿನ MCQ ಪ್ರಶ್ನೆಗಳಲ್ಲಿ ತಿಳಿಸ್ಕೊಟ್ಟಿದ್ದೆ. ಮೂಡೀಸ್ ಪ್ರಕಾರ 2019-20ರಲ್ಲಿ ಭಾರತೀಯ ಆರ್ಥಿಕತೆಯು %, ಬೆಳೆಯುವ ನಿರೀಕ್ಷೆ ಇದೆ. ಸರಿಯಾದ ಉತ್ತರ ಆಪ್ಷನ್ 1, 7.3. ಮೂಡೀಸ್ ಅವರ ಪ್ರಕಾರ 2019-20ನೇ ಸಾಲಿನ ಭಾರತೀಯ ಆರ್ಥಿಕತೆ 7.3% ಏರಿಕೆಯಾಗುವ ನಿರೀಕ್ಷೆಯನ್ನು ಹೊಂದಿದ್ದಾರೆ ಅವರು. ನವದೆಹಲಿಯಲ್ಲಿ ಮನ್ ಕಿ ಬಾತ್ ಎ ಸೋಷಿಯಲ್ ರೆವಲ್ಯೂಷನ್ ಆನ್ ರೇಡಿಯೋ ಶೀರ್ಷಿಕೆಯ ಪುಸ್ತಕವನ್ನು ಯಾರು ಬಿಡುಗಡೆ ಮಾಡಿದರು? ಮನ್ ಕಿ ಬಾತ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಪಿಯೂಷ್ ಗೋಯಲ್
ಅರುಣ್ ಜೇಟ್ಲಿ, ರಾಜನಾಥ್ ಸಿಂಗ್, ಸುರೇಶ್ ಪ್ರಭು. ಸರಿಯಾದ ಉತ್ತರ ಆಪ್ಷನ್ 2 ಅರುಣ್ ಜೇಟ್ಲಿ ಅವರು ಇದನ್ನು ಬಿಡುಗಡೆ ಮಾಡಿದರು. ಮನ್ ಕಿ ಬಾತನ್ನು ಭಾರತದ ಪ್ರಧಾನಿಗಳು ಪ್ರತಿ ಭಾನುವಾರ ಒಂದೊಂದು ವಿಶೇಷ ವಿಷಯಗಳನ್ನ ಇಟ್ಕೊಂಡು ಮಾತನಾಡ್ತಾರೆ. ಆ ಒಂದು ಮನ್ ಕಿ ಬಾತ್ನ ಸಂಪೂರ್ಣ ಮಿಶ್ರಣವನ್ನು ಅವ್ರೇನು ಮಾತಾಡ್ತಾರೆ, ಇಷ್ಟು ದಿನ ಅವರು ಏನು ಎಪಿಸೋಡ್ಸ್ಗಳನ್ನು ಮಾಡಿದ್ದಾರೆ, 50ಕ್ಕಿಂತ ಹೆಚ್ಚು ಎಪಿಸೋಡ್ಗಳನ್ನು, ಅದನ್ನು ಒಂದು ಪುಸ್ತಕದ ರೂಪದಲ್ಲಿ ಇವಾಗ ತರಲಾಗಿದೆ. ಮನ್ ಕಿ ಬಾತ್ ಈ ಸೋಷಿಯಲ್ ರೆವಲ್ಯೂಷನ್ ಆನ್ ರೇಡಿಯೋ ಶೀರ್ಷಿಕೆಯ ಪುಸ್ತಕವನ್ನು ಹಣಕಾಸು ಸಚಿವರಾದಂಥ ಅರುಣ್ ಜೇಟ್ಲಿ ಅವರು ದೆಹಲಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಈ ಪುಸ್ತಕ ಪ್ರಧಾನಿ ನರೇಂದ್ರ ಮೋದಿಯವರ ಆಲ್ ಇಂಡಿಯಾ ರೇಡಿಯೋದಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮದ 50 ಆವೃತ್ತಿಗಳನ್ನು ಒಳಗೊಂಡಿದೆ. ಭಾರತೀಯ ಬಾಕ್ಸರ್ ಮಕ್ರಾನ್ ಕಪ್ನಲ್ಲಿ ಯಾವ ಭಾರತೀಯ ಬಾಕ್ಸರ್ ಮಕ್ರಾನ್ ಕಪ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ? ಅಮಿತ್ ಪಂಗಲ್, ದೀಪಕ್ ಸಿಂಗ್, ವಿಕಾಸ್ ಕೃಷ್ಣ ಯಾದವ್, ಶಿವ್ ಥಾಪಾ. ಸರಿಯಾದ ಉತ್ತರ ಆಪ್ಷನ್ 2 ದೀಪಕ್ ಸಿಂಗ್ ಅವರು ಚಿನ್ನವನ್ನು ಗೆದ್ದಿದ್ದಾರೆ. ರಾಷ್ಟ್ರೀಯ ಬಾಕ್ಸಿಂಗ್ ಚಾಂಪಿಯನ್ ದೀಪಕ್ ಸಿಂಗ್ 49 kg ವಿಭಾಗದಲ್ಲಿ ಚಿನ್ನವನ್ನು ಪಡೆದಂಥ ಏಕೈಕ ಬಾಕ್ಸರ್ ಆಗಿದ್ದಾರೆ. ಇನ್ನು ಇವರನ್ನು ಹೊರತುಪಡಿಸಿ 5 ಮಂದಿ ಬೆಳ್ಳಿ ಪದಕವನ್ನು ಈ ಚಾಂಪಿಯನ್ಶಿಪ್ಪಲ್ಲಿ ಗೆದ್ದುಕೊಂಡಿದ್ದಾರೆ. 82ನೇ ರಾಷ್ಟ್ರೀಯ ಜಲ ಪ್ರಶಸ್ತಿಗಳಲ್ಲಿ ನೀರಿನ ಬಳಕೆಯ ದೃಷ್ಟಿಯಿಂದ ಭಾರತದಲ್ಲಿ ಅತ್ಯುತ್ತಮ ಕ್ಯಾಂಪಸ್ ಎಂಬ ಹೆಗ್ಗಳಿಕೆಯನ್ನು ಪಡೆದ ವಿಶ್ವವಿದ್ಯಾಲಯ ಯಾವುದು? ಕುರುಕ್ಷೇತ್ರ, ಪಂಜಾಬ್, ಕಾಕತೀಯ, ಚಂಡೀಗಢ. ಸರಿಯಾದ ಉತ್ತರ ಆಪ್ಷನ್ 3 ಕಾಕತೀಯ ವಿಶ್ವವಿದ್ಯಾಲಯ. ನವದೆಹಲಿಯಲ್ಲಿ ನಡೆಯುತ್ತಿರುವ ಸಮಾರಂಭದಲ್ಲಿ 2018ರ ವರ್ಷದ 14 ವಿಭಾಗಗಳಲ್ಲಿ 2018ರ ವಿಭಾಗದ ಪುರಸ್ಕಾರಗಳನ್ನು ನೀಡ್ತಾ ಇದ್ದಾರೆ. ಇವಾಗ 14 ವಿಭಾಗಗಳಲ್ಲಿ ಪುರಸ್ಕಾರವನ್ನು ನೀಡ್ತಿದ್ದಾರೆ. ಅದರಲ್ಲಿ ನೀರಿನ ಸಂಪನ್ಮೂಲ ಕೇಂದ್ರ ಅಭಿವೃದ್ಧಿ ಈ ವಿಭಾಗದಲ್ಲಿ ನಿತಿನ್ ಗಡ್ಕರಿ ಅವರು 82ನೇ ರಾಷ್ಟ್ರೀಯ ಜಲ ಪ್ರಶಸ್ತಿಯನ್ನು ನೀಡಿದ್ದಾರೆ. ಕಾಕತೀಯ ವಿಶ್ವವಿದ್ಯಾಲಯ ಭೂವಿಜ್ಞಾನ ಇಲಾಖೆ ವಾರಂಗಲ್ ತೆಲಂಗಾಣ ಇವರು ಈ ಪುರಸ್ಕಾರವನ್ನು ಪಡ್ಕೊಂಡಿದ್ದಾರೆ. 2ನೇ ಸ್ಥಾನವನ್ನು ಪಂಜಾಬ್ ವಿಶ್ವವಿದ್ಯಾಲಯ ಪಡ್ಕೊಂಡಿದೆ. ISSF ವಿಶ್ವಕಪ್ 2019ರಲ್ಲಿ ಯಾವ ದೇಶವು ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ? ಸಿಂಗಾಪುರ್, ಭಾರತ, ಬ್ರೆಜಿಲ್, ಸ್ಪೇನ್. ಸರಿಯಾದ ಉತ್ತರ ಭಾರತ. ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ಅಂತ ಕರಿತೀವಿ. ISSF ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ವಿಶ್ವಕಪ್ 2019 ಫೆಬ್ರವರಿ 20ರಿಂದ 28ರ ತನಕ ಭಾರತದ ನವದೆಹಲಿಯಲ್ಲಿ ನಡೆದಿದೆ. ಇದು ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ನಡೆಸ್ತಕ್ಕಂಥ ವಿಶ್ವಕಪ್ನ ವಾರ್ಷಿಕ ಆವೃತ್ತಿಯಾಗಿರುತ್ತೆ. ಈ ಒಂದು ವಿಶ್ವಕಪ್ನ ವಾರ್ಷಿಕ ಆವೃತ್ತಿ 2020ರ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಅರ್ಹತೆಯನ್ನು ಪಡೆದುಕೊಳ್ಳುವಂತಹ ಒಂದು ಆವೃತ್ತಿಯಾಗಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸಂಪುಟ ಭಾರತ ಮತ್ತು UK ನಡುವಿನ ಈ ಕೆಳಗಿನ ಯಾವ ಒಪ್ಪಂದವನ್ನು ಅನುಮೋದನೆ ಮಾಡಿದೆ? ವೈದ್ಯಕೀಯ ಉತ್ಪನ್ನಗಳ ನಿಯಂತ್ರಣ, ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಸಹಕಾರ, ಒಳನುಗ್ಗಿಸುವ ಭೂವೈಜ್ಞಾನಿಕ ಸಮೀಕ್ಷೆಗಳು ಮತ್ತು ತನಿಖೆಗಳು. ಆಪ್ಷನ್ ಡಿ ಹವಾಮಾನ ಮತ್ತು ಹವಾಮಾನ ವಿಜ್ಞಾನದಲ್ಲಿ ಸಹಕಾರ. ಸೊ ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ ಇದಕ್ಕೆ. ಇತ್ತೀಚೆಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸಚಿವ ಸಂಪುಟ ಭಾರತ ಮತ್ತು UK ನಡುವಿನ ಈ ಒಂದು ಸಹಕಾರ ಒಪ್ಪಂದಕ್ಕೆ ಅನುಮೋದನೆಯನ್ನು ನೀಡಿದೆ. ಬ್ಯಾಂಕ್ ಆಫ್ ಬರೋಡಾದ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿ ಇತ್ತೀಚೆಗೆ ನೇಮಕಗೊಂಡಂಥವರು ಯಾರು? ಹಸ್ಮುಖ್ ಆಡಿಯಾ, ಬಾಲೇಶ್ ಶರ್ಮಾ, ಅರವಿಂದ್ ಸುಬ್ರಹ್ಮಣ್ಯನ್, ನರೇಂದ್ರ ಮಿಶ್ರಾ. ಸರಿಯಾದಂಥ ಉತ್ತರ ಹಸ್ಮುಖ್ ಆಡಿಯಾ ಅವರು. ಆಪ್ಷನ್ 1 ಸರಿಯಾದಂಥ ಉತ್ತರ. ಮಾಜಿ ಹಣಕಾಸು ಕಾರ್ಯದರ್ಶಿ ಹಸ್ಮುಖ್ ಆಡಿಯಾ ಅವರನ್ನ ಬ್ಯಾಂಕ್ ಆಫ್ ಬರೋಡಾದ ಕಾರ್ಯನಿರ್ವಾಹಕ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಕ್ಯಾಬಿನೆಟ್ ನೇಮಕಾತಿ ಸಮಿತಿ ಬ್ಯಾಂಕ್ ಆಫ್ ಬರೋಡಾದ ಮಂಡಳಿಯಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಇವರನ್ನ ಅಧ್ಯಕ್ಷರನ್ನಾಗಿ 3 ವರ್ಷಗಳ ಅವಧಿಗೆ ನೇಮಕ ಮಾಡಿದ್ದಾರೆ. ಸದ್ಯಕ್ಕೆ 2020 ICC ಮಹಿಳಾ T20 ವಿಶ್ವಕಪ್ಗೆ ಯಾವ ದೇಶ ಆತಿಥ್ಯವನ್ನು ವಹಿಸುತ್ತದೆ? ಬಾಂಗ್ಲಾದೇಶ, ಭಾರತ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ 4 ಆಸ್ಟ್ರೇಲಿಯಾ. ಇದು ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ 2019ರ ಎಲ್ಲ ಪರೀಕ್ಷೆಗಳಿಗೆ ಬಹಳ ಇಂಪಾರ್ಟೆಂಟ್ ಆದ ಪ್ರಶ್ನೆ ಆಗುತ್ತೆ. 2020 ICC ಮಹಿಳಾ ವಿಶ್ವಕಪ್ T20 ಈ ಒಂದು ಆವೃತ್ತಿ 21 ಫೆಬ್ರವರಿ 2020ರಿಂದ 8 ಮಾರ್ಚ್ 2020ರ ತನಕ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತದೆ.
ಇನ್ನು ಅಂತಿಮ ಪಂದ್ಯ ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ಮೆಲ್ಬೋರ್ನ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯುತ್ತದೆ. ಫೆಬ್ರವರಿ 28ರಂದು ಕೇಂದ್ರ ಕ್ಯಾಬಿನೆಟ್ ಅನುಮೋದನೆ ಪ್ರಕಾರ ಹೊಸ ಏಮ್ಸ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಕರಿತೀವಿ, ಕೆಳಗಿನ ಯಾವ ರಾಜ್ಯದಲ್ಲಿ ಸ್ಥಾಪಿಸಲು ನಿರ್ಧಾರ ಮಾಡ್ಕೊಂಡಿದ್ದಾರೆ ಅಂತ. ಹೊಸದಾಗಿ ಒಂದು ಏಮ್ಸನ್ನು ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಸ್ಥಾಪನೆ ಮಾಡಬೇಕು ಅಂತ ಫೆಬ್ರವರಿ 28ರಂದು ಕೇಂದ್ರ ಕ್ಯಾಬಿನೆಟ್ ನಿರ್ಧಾರ ಮಾಡಿದೆ. ಆಂಧ್ರ, ರಾಜಸ್ಥಾನ್, ಹರಿಯಾಣ, ತಮಿಳುನಾಡು. ಸರಿಯಾದ ಉತ್ತರ ಹರಿಯಾಣ. ಫೆಬ್ರವರಿ 28ರಂದು ಹರಿಯಾಣದ ರೇವತಿ ಜಿಲ್ಲೆಯ ಮನಿಥಿಯಲ್ಲಿ ಹೊಸದಾಗಿ ಏಮ್ಸನ್ನು ಸ್ಥಾಪನೆ ಮಾಡೋದಕ್ಕೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಇದಕ್ಕಾಗಿ 1299 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದೆ. ಪುಲ್ವಾಮಾ ದಾಳಿಯ ನಂತರ ಪಾಕಿಸ್ತಾನ ಸೇನೆಯು ವಶಪಡಿಸಿಕೊಂಡು ನಂತರ ಬಿಡುಗಡೆ ಮಾಡಿದಂತಹ ಭಾರತೀಯ ಪೈಲಟ್ನ ಹೆಸರೇನು? ಇದೆಲ್ಲರಿಗೂ ಗೊತ್ತಿರುತ್ತೆ ನನ್ನ ಪ್ರಕಾರ. ಸರಿಯಾದಂಥ ಉತ್ತರ ಅಭಿನಂದನ್ ವರ್ತಮಾನ್ ಅವರು. ಇದ್ರ ಬಗ್ಗೆ ಹೆಚ್ಚು ಡೀಟೇಲ್ಸ್ ಕೊಟ್ಟಿಲ್ಲ ನಾನು, ಯಾಕೆಂದರೆ ಆಲ್ರೆಡಿ 3-4 ದಿವಸದಿಂದ ಟ್ರೆಂಡಿಂಗ್ ಇರ್ತಕ್ಕಂಥ ವಿಷಯ. ಇದ್ರ ಬಗ್ಗೆ ನಿಮಗೆಲ್ಲ ಖಂಡಿತವಾಗ್ಲೂ ಗೊತ್ತಿರಲೇಬೇಕು. ಗೊತ್ತಿಲ್ಲ ಅಂದರೆ ಇವಾಗಲೇ ದಿನಪತ್ರಿಕೆಗಳನ್ನು ತಗೊಂಡು ನೀವು ಓದೋಕ್ಕೆ ಶುರು ಮಾಡಿ. ಈ ಪ್ರಶ್ನೆ ಅಂತೂ ಕಂಪಲ್ಸರಿ ಎಲ್ರಿಗೂ ಗೊತ್ತಿರದೆ ಆ ಒಂದು ಕಾರಣದಿಂದ ಅಡಿಷನಲ್ ಇನ್ಫಾರ್ಮೇಷನ್ನ ಕೊಡೋಕ್ಕೋಗಿಲ್ಲ. IAFನ ವಿಂಗ್ ಕಮಾಂಡರ್ ಇತ್ತೀಚೆಗೆ ಪಾಕಿಸ್ತಾನದ ಸೇನೆಯ ವಶವಾಗಿದ್ದರು. ನಂತರ ಅವರನ್ನು ಬಿಡುಗಡೆ ಮಾಡಲಾಯಿತು. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ದಿನಪತ್ರಿಕೆಗಳಲ್ಲಿ ಪಡ್ಕೋಬೋದು. ಪೂರ್ಣವಾಗಿ ಓದಿ ಅದರ ಹಿನ್ನೆಲೆಯನ್ನು ಏನಕ್ಕೆ ಬಿಟ್ಟರು ಅನ್ನೋದನ್ನು ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳಿ. ಮುಂಬರುವ ಎಲ್ಲ ಪರೀಕ್ಷೆಗಳು ಅದು ಉಪಯೋಗ ಆಗುತ್ತೆ. ಹಾಗಿದ್ರೆ ಇವತ್ತಿನ ಪ್ರಶ್ನೆಯನ್ನು ನಾವು ನೋಡೋಣ. ಇಂದಿನ ಪ್ರಶ್ನೆ, ಈ ಚಿತ್ರದಲ್ಲಿರುವಂತಹ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗುರುತಿಸಿ. ಚಿತ್ರವನ್ನು ನೀವು ನೋಡ್ಕೋಬೋದು. ಚಿತ್ರ ನಿಮಗೆ ಕಾಣ್ತಾ ಇದೆ ಅನ್ಕೋತೀರಿ. ಈ ಚಿತ್ರದಲ್ಲಿ ಕಾಣ್ತಾ ಇರತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಅಂತ ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ. ಸರಿಯಾದಂಥ ಉತ್ತರವನ್ನು ಮೊದಲು ತಿಳಿಸ್ತಕ್ಕಂಥ ವ್ಯಕ್ತಿಯ ಹೆಸರನ್ನು ನಾಳಿನ ವಿಡಿಯೋದ ಪ್ರಾರಂಭದಲ್ಲಿ ನಾನು ತಗೋತೇನೆ. ಸೊ ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ಹಾಗೂ ಇದುವರೆಗೂ ನಮ್ಮ SPK ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.